ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ದಿನ ನಾನು ನಿಮಗೆ ಮಸ್ತಾಗಿರೋ ಮಂಗಳೂರು ಸ್ಟೈಲ್ ಒಳಗೆ ಫಿಶ್ ಸಾಂಬಾರನ್ನ ಯಾವ ರೀತಿ ಮಾಡೋದು, ಬಂಗಡೆ ಫಿಶ್ನ ಯೂಸ್ ಮಾಡ್ಕೊಂಡು ಅಂತ ತೋರ್ಸಾಕತ್ತೀನಿ. ಸೊ ಭಾರಿ ಮಸ್ತ್ ರೆಸಿಪಿ ಅದ. ಈ ಸಾಂಬಾರನ್ನ ನೀವು ರೈಸ್ ಜೊತೆಗೆ ತಿಂತಾ ಇದ್ರೆ, ಕುಚಲಕ್ಕಿ ರೈಸ್ ಜೊತೆಗಂದ್ರೂ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ನೋಡ್ರಿ. ಸೊ ಮಿಸ್ ಮಾಡ್ದೆ ಈ ಸಾಂಬಾರನ್ನ ಮನ್ಯಾಗ ಟ್ರೈ ಮಾಡಿರಿ. ಅದು ಹೆಂಗೆ ಮಾಡಿದ್ನಂತ ಬನ್ರಿ ತೋರಿಸ್ತೀನಿ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ kg ಬಂಗಡೆ ಫಿಶ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಈ ರೀತಿ ಮತ್ತೆ ಹಿಂಗೆ ಗೆರೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಗೆರೆ ಹಾಕೋದ್ರಿಂದ ಈ ರೀತಿ ಇದಕ್ಕೆ ಮಸಾಲೆ, ಉಪ್ಪು, ಖಾರ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗ ಬನ್ರಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಮೊದಲೇದಾಗಿ ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳು, ಒಂದು ಅರ್ಧ ಚಮಚದಷ್ಟು ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಜೀರಿಗೆ, ಒಂದು 2 ಚಮಚದಷ್ಟು ಧನಿಯಾ ಕಾಳು ಹಾಕ್ಕೊಳ್ಳಕತ್ತೀನಿ. ಹಾಗೆ 1 ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಮಸಾಲೆನ ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೊಳ್ಳೋಣ ಅಂತ. ಸೊ ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಕತ್ತೀನಿ ನೋಡಿರಿ. ಒಂದು 10ರಿಂದ 12 ಮೆಣಸಿನ್ಕಾಯಿ ಹಾಕ್ಕೊಡ್ರಿ. ನೀವೇನಾದರೂ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಇನ್ನೊಂದು 2-3 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು ನೋಡಿರಿ. ಸೊ ತುಂಬ ಚೆನ್ನಾಗಿರುತ್ತೆ. ಈ ಫಿಶ್ ಸಾಂಬಾರು ಅಂತಂದ್ರೆ ಉಪ್ಪು, ಖಾರ, ಹುಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಕತ್ತೀನಿ. ಸೊ ಕರಿಬೇವು ಸೊಪ್ಪು ಈ ರೀತಿ ಹುರಿದು ಹಾಕ್ಕೊಳ್ಳೋದ್ರಿಂದ ಸಖತ್ ಫ್ಲೇವರ್ ಬರುತ್ತೆ. ಹಂಗೆ ಮಾತ್ರ ಟೇಸ್ಟ್ ಮಾತ್ರ ಅನ್ನ ಬರುತ್ತೆ ನೋಡಿರಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಅರಿಶಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾನು 1 ಕಪ್ನಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಸೊ ಈ ರೀತಿ ಕೊಬ್ಬರಿನ ಹಾಕ್ಕೊಂಡ್ಬಿಟ್ಟು ಹಸಿ ಕೊಬ್ಬರಿನ ಸ್ವಲ್ಪ ಹುರಿದು ಮಾಡೋದ್ರಿಂದ ಸಾಂಬಾರು ಒಂದಿನ ಇಟ್ಟರೂ ಕೂಡ ತುಂಬ ತಡಿಯತ್ತೆ, ಬೇಗನೆ ಹಾಳಾಗಂಗಿಲ್ಲ ನೋಡಿರಿ. ಇದು ಕೊಬ್ಬರಿನ ಹುರಿದು ಬಿಟ್ಟು ಮಾಡೋದೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮಸಾಲೆ ಎಲ್ಲನೂ ಹುರ್ಕೊಂಡು ಆದಮೇಲೆ ತಣ್ಣಗೆ ಹಾಕಿಟ್ಟಿದ್ದೆ. ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಕತ್ತೀನಿ. ಹಾಗೆ ಒಂದು 2-3 ಪೀಸಷ್ಟು ಶುಂಠಿ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆ ಹಾಕಿಟ್ಕೊಂಡಿದ್ದೆ. ಸೊ ಬೀಜ ಇಲ್ಲದಂಗೆ ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣನ್ನ ಹಾಕ್ಕೊಳ್ರಿ, ಬೀಜ ಅದೇನು ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಹಂಗೆ ಅದ ಹುಣಸೆಹಣ್ಣಿನ ರಸನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ. ಸ್ವಲ್ಪ ಹಿಂಗೆ ತರಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪೂರ್ತಿ ನೈಸಾಗಿ ರುಬ್ಕೊಳ್ರಿ. ಸೊ ಇದು ಮೀನು ಸಾಂಬಾರು ಮಾಡೋಕೆ ಮಸಾಲೆ ನೀವೇನು ರುಬ್ಕೊಂಡಿರ್ತಿಲ್ಲ ಪೂರ್ತಿ ನೈಸಾಗಿರ್ಬೇಕು ನೋಡಿರಿ. ಆ ರೀತಿ ಮಾಡ್ಕೊಂಡ್ರೆ ಅಂದರೆ ಸಾಂಬಾರು ತಿಕ್ಕಾಗಿ ಬರುತ್ತೆ, ಹಾಗೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಅದು ಮಸಾಲೆ ರೆಡಿ ಆಗೈತಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಂತ. ಸೊ ಒಂದು ಬಾಳಿಗೆ ಅದಕ್ಕೆ ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಂಗೆ ಅದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಈ ಉಳ್ಳಾಗಡ್ಡಿ ಹಸಿ ವಾಸನೆ ಎಲ್ಲನೂ ಸ್ವಲ್ಪ ಹೋಗ್ಬೇಕು ನೋಡಿರಿ. ಆ ರೀತಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಂಗೆ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಂತ. ಸೊ ಇದಕ್ಕೆ ನಾನು ಒಂದು ಟೊಮೆಟೊನು ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಚಿಕ್ಕದಾಗಿರೋ ಟೊಮೆಟೊ ಹಾಕ್ಕೊಳಕತ್ತೀನಿ. ಸೊ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಇದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಟೊಮೆಟೊ ಮೆತ್ತಗೆ ಆಗ್ತಿದ್ದಂಗೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಳ್ಳಕತ್ತೀನಿ. ಜಾಸ್ತಿ ಮಸಾಲೆ ಹಾಕ್ಕೊಳ್ಳಕತ್ತಿಲ್ಲ, ಯಾಕಂದ್ರೆ ನಾವು ಮಸಾಲೆನ ಮೊದಲೇ ಹುರಿದು ಹಾಕ್ಕೊಂಡಿವಲ್ಲ. ಸೊ ಅದರಲ್ಲೇ ಮಸಾಲೆ ಇರುತ್ತೆ. ಇಷ್ಟೇ ಮಸಾಲೆ ಜಾಸ್ತಿ ಹಾಕ್ತೀನಿ, ಇಷ್ಟರಲ್ಲೇ ಮಾಡ್ಕೋಬೋದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ರುಬ್ಬಿದ ಮಸಾಲೆ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇದೇ ಎಣ್ಣೆ ಒಳಗೆ ಸ್ವಲ್ಪ ಬಾಡಿಸ್ಕೊಳ್ಳಕತ್ತೀನಿ. ಸೊ ನೀವು ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ ಅದೇ ಜಾರಿಗೆ ರುಬ್ಕೊಂಡಿದ್ದು ಅದರಲ್ಲೇ ನೀರು ಹಾಕ್ಕೊಳ್ಳಕತ್ತೀನಿ. ಸೊ ಇದು ನೋಡತ್ತಿರಲ್ಲ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಸಾಂಬಾರನ್ನ. ಸೊ ನಿಮ್ಗೇನಾದರೂ ಸಾಂಬಾರು ತಿಳುವಾಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ಸೊ ಈ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಭಾಳ ತಿಳು ಮಾಡೋಕೆ ಹೋಗಬೇಡ್ರಿ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ಇವಾಗ ಸಾಂಬಾರು ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿರಿ. ಸೊ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಕತ್ತೀನಿ. ನಿಮ್ಗೇನಾದರೂ ಸ್ವಲ್ಪ ಉಪ್ಪು ಖಾರ ಏನಾದ್ರು ಬೇಕನ್ನಿಸಿದ್ರೆ ಸ್ವಲ್ಪ ಮೇಲ್ಗಡೆ ಹಾಕ್ಕೋಬೋದು. ಸೊ ಇವಾಗ ಇದೆಲ್ಲ ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸಾಂಬಾರು ಕುದಿಯತ್ತಲ್ಲ, ಇವಾಗ ನಾನು ಇದಕ್ಕೆ ಫಿಶ್ನ ಹಾಕ್ಕೊಳ್ಳಕತ್ತೀನಿ. ಗ್ಯಾಸ್ನ ಕಡಿಮೆ ಇಟ್ಕೊಂಡ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ಫಿಶ್ ಕುದ್ದೇ ಬಿಡುತ್ತೆ ನೋಡಿರಿ, ಬೇಗ ಆಗುತ್ತೆ ಈ ಸಾಂಬಾರು, ಮೀನು ಸಾಂಬಾರು ಮಾತ್ರ. ಹಾಗೆ ಜಾಸ್ತಿ ಹೊತ್ತು ಕೈ ಏನು ಹಿಡಿಯಂಗಿಲ್ಲ ನೋಡಿರಿ. ಸೊ ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಕತ್ತೀನಿ. ಸೊ ಇವಾಗ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ ಸಾಂಬಾರು ರೆಡಿ ಆಯಿತು. ಸೊ ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಶೈಲಿ ಒಳಗೆ ನಾನು ನಿಮ್ಗೆ ಬಂಗಡೆ ಫಿಶ್ ಸಾಂಬಾರನ್ನ ಮಾಡಿ ತೋರಿಸೀನಿ. ಸೊ ನೀವು ಈ ಮನ್ಯಾಗ ಮಾಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಕತ್ತಿರಲ್ಲ ಇವಾಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೋತೀನಂತ. ಸೊ ಈ ಫಿಶ್ ಸಾಂಬಾರನ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅಲಂಕಾರಕ್ಕೆ ಹಾಕ್ಕೊಂಡಿನಿ. ಸೊ ಇವಾಗ ರೆಡಿ ಆಗೈತೆ ನೋಡಿರಿ ಮಸ್ತ್ ಹಂಗೆ ಮಂಗಳೂರು ಶೈಲಿ ಒಳಗೆ ಬಂಗಡೆ ಫಿಶ್ ಸಾಂಬಾರು. ಸೊ ಈ ಸಾಂಬಾರನ್ನ ನೀವು ರೊಟ್ಟಿ, ಚಪಾತಿ, ಅನ್ನ ಅಥವಾ ಮುದ್ದೆ ಜೊತೆಗಂತೂ ಸರ್ವ್ ಮಾಡ್ಕೊಂಡು ತಿನ್ಬೋದು.
ಸೊ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ. ಎಕ್ಸ್ಪೆಷಲಿ ಈ ಕುಚಲಕ್ಕಿ ಅನ್ನದ ಜೊತೆಗಂತೂ ಅನ್ನಮತ ಇರುತ್ತೆ ನೋಡಿರಿ. ಸೊ ಯಾರೆಲ್ಲ ರೈಸ್ನ ಇಷ್ಟಪಡ್ತಿರಂಗಿಲ್ಲ, ಸೊ ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಒಂದು 2 ಪ್ಲೇಟ್ ಆರಾಮ್ ಅನ್ನ ಉಂತಾರೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಕತ್ತಿರಲಿ ಇವತ್ತಿನ ದಿನ ನಾನು ನಿಮಗೆ ಬಂಗಡೆ ಫಿಶ್ ಸಾಂಬಾರು ನಮ್ಮ ಮಂಗಳೂರು ಶೈಲಿ ಒಳಗೆ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟೇನಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಮನ್ಯಾಗ ಸಾಂಬಾರನ್ನ ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ನೀವು ತಿಂದಾದ್ಮೇಲೆ ಮರಿದ್ದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಇದನ್ನು ಟ್ರೈ ಮಾಡಿ.